ನಾವೊಂದು ಈ GPS ಸೇವಾ ಸಂಸ್ಥೆ ಏನಕ್ಕೆ ಶುರು ಮಾಡುವ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಒಂದು 8-9 ವರ್ಷದಿಂದ ಈ ಸಂಸ್ಥೆನ ಶುರು ಮಾಡಿದೆ. ಸೊ ನಮ್ದು ಉದ್ದೇಶ ಇಷ್ಟೇ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಮಾಡಬೇಕು. ಏನಕ್ಕೆ ಗೌರ್ಮೆಂಟ್ ಸ್ಕೂಲ್ನೇ ಅಂತ ಕ್ಲಿಕ್ ಮಾಡೋ ಅಂದಾಗ ಸುಮಾರು ಮಕ್ಕಳುಗಳು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳೆಲ್ಲ ಹಳ್ಳಿಗಳಲ್ಲೆಲ್ಲ ಹೋದಾಗ ಅವ್ರ ತಂದೆ ತಾಯಿಗಳು ಯಾವುದೇ ರೀತಿ ಒಂದು ಜವಾಬ್ದಾರಿ ಇಲ್ಲದೆ ಮಕ್ಕಳುಗಳ ಮೇಲೆ ಅವ್ರುಗಳಿಗೊಂದು ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಅವ್ರಿಗೊಂದು ಎಜುಕೇಶನ್ ಕೊಡಬೇಕು ಅಂತ. ಬಟ್ ಎಷ್ಟೋ ಸ್ಕೂಲ್ಗಳಿಗೆಲ್ಲ ಹೋದಾಗ ನಾವು ಆ ಮಕ್ಕಳಲ್ಲಿರುವಂಥ ಟ್ಯಾಲೆಂಟು, ಆ ಎನರ್ಜಿ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸಪೋರ್ಟ್ ಸಿಗದೆ ಹೋದ್ರೆ ಎಲ್ಲಿ ಆ ಎನರ್ಜಿ ಅವ್ರೊಂದು ಇದನ್ನ ವ್ಯರ್ಥ ಆಗ್ಬಿಡುತ್ತೆ. ಅವ್ರಿಗೂ ಒಂದು ಭವಿಷ್ಯ ರೂಪಿಸ್ಬೇಕಲ್ಲ. ಸೊ ನಾಳೆ ಒಂದು ದಿನ ಅವರು ಕೊರಗಬಾರ್ದು, ನಂಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಲಿಲ್ಲ, ನಾನು ಸಿಕ್ಕಿದ್ರೆ ಒಂದು ನಾಳೆ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಂಡಾಗ ಒಂದು ಪ್ರೈವೇಟ್ ಸ್ಕೂಲ್ ಮಕ್ಕಳನ್ನ ನಾನು ಎಲ್ಲೋ ಒಂದ್ ಕಡೆ ನಾನು ಹಿಂದುಳಿದ್ನಲ್ಲ ಅವ್ರನ್ನ ಬಿಟ್ಟು ಓಕೆ ನಮ್ದೊಂದು ಸಂಸ್ಥೆಯಿಂದ ಏನಾದ್ರು ಒಂದು ಗೌರ್ಮೆಂಟ್ ಸ್ಕೂಲ್ ಮಾಡ್ಬೇಕು ಅಂತ ಒಂದಷ್ಟು ಬುಕ್ಸ್ಗಳು ಕೊಡೋದು, ಪೆನ್ನು, ತುಂಬಾ ಆಲ್ಮೋಸ್ಟ್ ಒಂದು 8 ವರ್ಷದಿಂದ ನಾವು ಸ್ಕೂಲ್ ಪೇಂಟ್ ಎಲ್ಲ ಮಾಡ್ತೀವಿ. ಅದಾದ್ಮೇಲೆ ಯಾವಾಗಲೂ ಸ್ಕೂಲ್ಗಳಿಗೆ ಹೋದ್ರೆ ಇಲ್ಲಾಂದ್ರೆ ಒಂದು 60-70 ಸ್ಕೂಲ್ ವಿಸಿಟ್ ಮಾಡಿದ್ದೆ ನಾನು ಲಾಸ್ಟ್ 8 ಇಯರ್ಸ್. ಯಾವಾಗ ಹೋದ್ರೂ ಒಂದು ಕಂಪ್ಲೇಂಟ್ ಏನು ಅಂದ್ರೆ ಮಕ್ಕಳುಗಳಿಲ್ಲ, ಹುಷಾರಿಲ್ಲ ಅಂತ. ನಾನು ತುಂಬಾ ಸರಿ ಕೇಳಬೇಕು, ಏನಕ್ಕೆ ಯಾಕೆ ಯಾವಾಗಲೂ ಕೇಳಿದ್ರು ಹುಷಾರಿಲ್ಲ, ಅಷ್ಟು ಮಕ್ಕಳು ಬಂದಿಲ್ಲ. ನಾರ್ಮಲಿ ಈಗಂತೂ ನಾವು ಈಗ ರೀಸೆಂಟ್ ಡೇಸ್ ಅಲ್ಲಿ ಒಂದು 3-4 ಇಯರ್ಸ್ ಇಂದ ಆಲ್ಮೋಸ್ಟ್ ನಾವು ಹೋಗೋ ಸ್ಕೂಲಲ್ಲಿ ಬರೀ ಸ್ಟ್ರೆಂತೇ ಕಮ್ಮಿ, ಅದ್ರಲ್ಲೂ ಮಕ್ಕಳುಗಳು ಹುಷಾರಿಲ್ಲ ಅಂತ. ಸೊ ಆಗ ಒಂದಷ್ಟು ಜನ ವಿಚಾರಿಸಿದಾಗ ಏನಾಗ್ತದೆ, ಬಿಸಿ ಊಟ ಕೊಡ್ತಾರೆ. ಸೊ ಊಟ ಹೆಂಗೆ ಅಂದ್ರೆ ಸ್ಕೂಲ್ಗೆ ಬರುತ್ತೆ, ಅಲ್ಲೇ ಊಟ ಎಲ್ಲ ಮಾಡ್ತಾರೆ. ಬಟ್ ನೀರೆಲ್ಲಿ ಕುಡಿತಾರೆ? ಎಲ್ಲೂ ಸ್ಕೂಲ್ಗಳಲ್ಲಿ ಇವಾಗ ಒಂದಷ್ಟು ಫೌಂಡೇಶನ್ ಅವರು ಕಡೆಯಿಂದೆಲ್ಲ ಫಿಲ್ಟರ್ ಇದನ್ನ ಹಾಕೊಟ್ಟಿದ್ದಾರೆ. ಬಟ್ ಕೆಲವು ಸ್ಕೂಲ್ಗಳಲ್ಲಿ ಇವತ್ತು ನೀರಿನ ಟ್ಯಾಂಕು ಅದನ್ನ ಯಾರೋ ಜವಾಬ್ದಾರಿ ತಗೊಂಡು ಕ್ಲೀನ್ ಮಾಡಲ್ಲ. ಸೊ ಪಾಚಿ ಕಟ್ಟಿರುತ್ತೆ. ಈ ಮಕ್ಕಳುಗಳಿಗೆ ಏನ್ ಗೊತ್ತಾಗಲ್ಲ, ಅವ್ರೇನ್ ಮಾಡ್ತಾರೆ ಅಲ್ಲೇ ನೀರು ಕುಡಿಯೋದು. ಮುಖ್ಯವಾಗಿ ಇವತ್ತು ನಮ್ಮ ಆರೋಗ್ಯ ಹೇಗೆ ಅಂತಂದ್ರೆ ಫಸ್ಟ್ 90% ನಮ್ಗೆ ಅನಾರೋಗ್ಯ ಬರೋದೇ ನೀರಿಂದ. ನಾವೆಲ್ಲೇ ಹೊರಗಡೆ ಹೋಗೋದು ನೀರು ಕುಡಿಯೋದು. ಸೊ ಅದಾದ್ಮೇಲಿಂದ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓಕೆ ಮಕ್ಕಳಿಗೆ ಈಗ ಊಟ ಕೊಡ್ತಾರೆ, ಬಟ್ ನೀರೆಲ್ಲಿ ಕುಡಿತಾರೆ? ಈ ಟ್ಯಾಂಕ್ ಇಲ್ಲ ಎಲ್ಲೊಂದು ನದಿ ನೀರಲ್ಲಿ ಅಲ್ಲಿ ಕುಡಿತಾರೆ. ಸೊ ಅವರು ಆರೋಗ್ಯವಾಗಿದ್ದರೆ ತಾನೇ ಸ್ಕೂಲಿಗೆ ಬರೋದು, ಸ್ಕೂಲಿಗೆ ಬಂದ್ರೆ ತಾನೇ ಅವ್ರು ಚೆನ್ನಾಗಿ ಓದೋದು, ಅವರೊಂದು ಜೀವನ ಒಂದು ಸೃಷ್ಟಿ ಮಾಡಿಸ್ಕೊಳ್ಳೋದು ಅವ್ರನ್ನ. ಸೊ ಆ ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಈ ಒಂದು ಸ್ಟೀಲ್ ವಾಟರ್ ಬಾಟಲ್ ನ ಕಾನ್ಸೆಪ್ಟ್ ತಗೊಂಡು ಆಲ್ಮೋಸ್ಟ್ ಈಗ ಇದಕ್ಕೆ ತುಂಬಾ ಜನ ನಮ್ಮ ಇಷ್ಟಪಟ್ಟು ಮುಖ್ಯವರು ಇದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳುಗಳು ಕೊಟ್ಟು ಸ್ಟೀಲ್ ವಾಟರ್ ಬಾಟಲ್ ಇನ್ನೊಂದು ಪ್ಲಾಸ್ಟಿಕ್ ಮುಕ್ತನಾಗೂ ಕೂಡ ಮಾಡ್ಬೇಕನ್ನೋ ಕಾರಣಕ್ಕೋಸ್ಕರ ಸ್ಟೀಲ್ ವಾಟರ್ ಬಾಟಲೇ ಕೊಡಬೇಕು. ಪ್ರತಿಯೊಂದು ಮಕ್ಕಳನ್ನು ಅದನ್ನು ಬಳಸ್ಕೊಂಡು ಆರೋಗ್ಯವಾಗಿರ್ಬೇಕು. ಮನೆಯಲ್ಲಿ ಬಿಸಿನೀರು ಇಲ್ಲ ನೀವು ಒಳ್ಳೆ ನೀರನ್ನ ತುಂಬಿಸ್ಕೊಂಡು ಚೆನ್ನಾಗಿ ಇಟ್ಕೊಳ್ಳಿ, ಆಯ್ತಾ? ಓಕೆ, ಥ್ಯಾಂಕ್ ಯು. ಇದಕ್ಕೆ ಸಪೋರ್ಟ್ ಮಾಡ್ಕೊಂಡಂತ ನಮ್ಮ ಅರ್ಶು ಸರ್ಗೆ ನಾವು ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಉಮೇಶ್ ಸರ್, ಮತ್ತೆ ಸರ್ ಎಲ್ರಿಗೂ ಇದಂತ